ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಓಕೆನಾ ಗೈಸ್? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿಬಿಡೋಣ. ಬೆಳಗ್ಗೆನೇ ಎದ್ಬಿಟ್ಟು ಏನಪ್ಪ ಇವತ್ತು ಟಿಫಿನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಈ ಪಟ್ಟಂತ ಮಾಡೋಕ್ಕಾಗೋದು ಅಂದ್ರೇ ಚಿತ್ರಾನ್ನ ಅಲ್ವಾ, ಹಾಗಾಗಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಚಿತ್ರಾನ್ನಕ್ಕೆ ನಾನು ಜಾಸ್ತಿ ಆನಿಯನ್ ಗಿನಿಯನ್ ಕಟ್ ಮಾಡ್ಕೊಳೋದಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು ಚಿತ್ರಾನ್ನ. ಹಸಿಮೆಣ್ಸಿನ್ಕಾಯಿ ಒಂದು ಕಟ್ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಹಾಗೂ ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಅರಿಶಿನ ಪುಡಿ ಹಾಕಿದ್ರೆ ಮುಗಿದೋಯ್ತು. ಆಮೇಲೆ ಮೇಲ್ಗಡೆ ಅದನ್ನು ಹಾಕಿಬಿಟ್ಟು ರೈಸ್ನ ಕಲಸಿ ರೈಸ್ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು, ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಹಾಕಿಬಿಟ್ಟು ಹಿಂಡ್ಬಿಟ್ಟು ಅಷ್ಟು ಮಾಡಿದ್ರೆ ಚಿತ್ರಾನ್ನ ರೆಡಿಯಾಗುತ್ತೆ. ಇದು ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ಸಿಂಪಲ್ ಆಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಬೆಳಗ್ಗೆನೇ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಒಂದು ಟೆಡ್ಡಿ ಬೇರ್ ಹಾಳಾಗಿದೆ, ಸ್ಟಿಚಿಂಗ್ ಹೋಗಿದೆ ಅಂತ ಹೇಳಿಬಿಟ್ಟು ಸ್ಟಿಚ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತರ್ವ ಆಟ ಆಡ್ತಾ ನೋಡ್ತಾ ಇದ್ದಾನೆ. ಹಾಗೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮತ್ತೆ ನಾನು ತಾಲಿಪೆಟ್ಟು ಟೈಪಲ್ಲಿ ಒಂದು ವಡೆ, ಅಂದರೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ತಾಲಿಪೆಟ್ಟು ಮಾಡ್ತಾರಲ್ವ ಆ ಥರ ಇರುತ್ತೆ. ನನಗನ್ಸಿದ್ದು ಇವ್ರ ಕಡೆ ವಡೆ ಅಂತ ಹೇಳ್ತಾರಂತೆ ಇದನ್ನು. ಇದು ಏನು ಹಿಟ್ಟು ಅಂದರೆ ಇದು ಬರುತ್ತಲ್ವ, ಜೋಳದ ಹಿಟ್ಟಿಂದ ಮಾಡ್ತಾ ಇರೋದು. ನನಗಷ್ಟು ಗೊತ್ತಿಲ್ಲ, ನಾನು ಫಸ್ಟ್ ಟೈಮೇ ಇದು ತಿಂತಾ ಇರೋದು. ಈ ಥರ ಹಿಟ್ಟನ್ನು ಸಾಣಿಸ್ಕೊಂಡು ಮಾಡ್ತಾರೆ. ನಾನು ಮಧ್ಯದಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಒಂದು ಗ್ಲಾಸ್ ಲೆಮನ್ ಜ್ಯೂಸನ್ನ ಮಾಡ್ಕೊತಾ ಇದ್ದೆ, ಸಾಲ್ಟ್ ಹಾಕಿಬಿಟ್ಟು. ಹಾಗೆ ಹೆಸರು ಕಾಳನ್ನ ಒಣಗಿ ಹಾಕಿದ್ದಾರೆ, ಸ್ವಲ್ಪ ಅದರಲ್ಲಿ ಕುಂಟೆ ಹುಳ ಆಗಿದ್ವು ಅಂತ ಹೇಳಿಬಿಟ್ಟು ಬಿಸಿಲಿಗೆ ಹಾಕಿದ್ದೀವಿ. ಹಾಗೆ ಹಿಟ್ಟನ್ನೆಲ್ಲ ಸಾಣಿಸ್ಕೊಂಡು ಅದಕ್ಕೆ ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಸೇಮ್ ನನಗೇನು ಅನಿಸ್ತು ಅಂದರೆ ನಮ್ಮ ಸೈಡ್ ತಾಲಿಪೆಟ್ಟು ಮಾಡ್ತಾರಲ್ವ ಅದೇ ಥರನೇ ಅನಿಸ್ತು. ಏನಪ್ಪ ಅಂದರೆ ನಮ್ಮ ತಾಲಿಪೆಟ್ಟನ್ನ ರೊಟ್ಟಿ ಹಂಚಲ್ಲಿ ಹಾಕಿಬಿಟ್ಟು ರೊಟ್ಟಿ ಮಾಡ್ದಂಗೆ ಮಾಡ್ತೀವಿ. ಇದನ್ನು ಎಣ್ಣೆಯಲ್ಲಿ ಕರೀತಾರೆ. ಹೇಗೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಕಡಲೆಬೇಳೆನ ಹಾಕ್ಕೊತಾ ಇದ್ದಾರೆ. ಈ ಥರ ಕಡಲೆಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊತೀವಲ್ವ ಆ ಥರ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ, ತೋರಿಸ್ತೀನಿ. ಹಾಗೆ ನಮ್ಮ ಅಥರ್ವ ಮಧ್ಯದಲ್ಲಿ ಬಂದುಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅದು ನೋಡೋದು ಇದು ನೋಡೋದು, ನೋಡಿ ಎಷ್ಟು ಆಟ ಆಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಈಗ ನೋಡಿ ಅವ್ನು ಮಾಡೋ ಕೆಲಸ ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂರೋ ಹುಡುಗನೇ ಅಲ್ಲ ಇವನು, ಏನಾದ್ರು ಒಂದು ಮಾಡ್ತಾನೆ ಇರಬೇಕು. ಈಗ ಮತ್ತೆ ಬಿದ್ದೆ ಅಂದರೆ ಹೊಡ್ತಾ ಬಿಡುತ್ತೆ ಅಂತ ಹೇಳಿದ್ದಕ್ಕೆ ಮೂತಿ ನೋಡ್ರಿ, ಅವ್ನ ಮುಖ ನೋಡ್ರಿ ಹೇಗೆ ಮಾಡ್ತಾನೆ ಅಂತ, ಅವ್ನ ಲಿಪ್ಪು ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ನೋಡಿ ಈ ಥರ ಎಲ್ಲ ನಾಟಕನ ಮಾಡ್ಕೊಂಡು ಇರ್ತಾನೆ ಮನೇಲಿ. ಹಾಗೆ ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು, ಅಲ್ಲಿ ತನಕ ಕಲಿಸ್ಕೋಬೇಕಾಗುತ್ತೆ. ಇದು ನಾನು ಚಪಾತಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಸೀಡ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಅದ್ರ ಮೇಲೇ ನಾವೇನಾದರೂ ಹೋಳಿಗೆ, ಚಪಾತಿ, ರೊಟ್ಟಿ ಏನೇ ಮಾಡ್ತಿದ್ರೆ ಇದ್ರ ಮೇಲೆ ಮಾಡ್ಕೊಳೋದು. ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಹಿಂಗೆ ಮಾಡ್ಕೊಂಡ್ಬಿಟ್ಟು ರೌಂಡಾಗಿ ನಮಗೆ ಯಾವ ಶೇಪಲ್ಲಿ ರೌಂಡ್ ಬೇಕೋ ರೌಂಡು, ಒಟ್ಟು ನಮಗೆ ಶೇಪೆಲ್ಲ ಮುಖ್ಯ ಅಲ್ಲ, ತಿನ್ನೋಕ್ಕಲ್ವಾ, ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ನಾನು ಸ್ವಲ್ಪ ನೀಟಾಗಿ ಬರಲಿ ಅಂತ ಹೇಳಿಬಿಟ್ಟು ಗ್ಲಾಸ್ ತಗೊಂಡು ರೌಂಡಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಗ್ಲಾಸ್ ತಗೊಂಡು ಪ್ರೆಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ರೌಂಡ್ ಆದರೆ ನೀಟಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡ್ವಿ. ವಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೂ. ಇದನ್ನು ಎಣ್ಣೆಲಿ ಕರಿಯೋದ್ರಿಂದ ಸ್ವಲ್ಪ ಹೇಗಾಗುತ್ತೆ ಅಂದರೆ ನೋಡೋದಕ್ಕೆ ಇವಾಗ ವಡೆ, ಕಡಲೆಬೇಳೆ ವಡೆ ಎಲ್ಲ ನಾವು ಮಾಡ್ಕೊತೀವಲ್ವ ಆ ಥರ ಕರಿಬೇಕು. ಕಲರ್ ಕೂಡ ಅದೇ ಕಲರ್ ಥರನೇ ಬರ್ತಾ ಇದೆ. ಈ ಥರ ಕರಿಬೇಕು. ನನಗೇನಪ್ಪ ಅನಿಸ್ತು ಅಂದರೆ ಮಾಮೂಲಿ ತಾಲಿಪೆಟ್ಟೆ ಅನ್ನಂಗೆ ಅನಿಸ್ತು, ಆದರೆ ಅದರೊಳಗಡೆ ಕರಿಯೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನಾವು ರೊಟ್ಟಿ ಸುಟ್ಟಂಗೆ ಸುಡ್ತೀವಿ, ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದಾರೆ ಅಷ್ಟೇ. ಈಗ ಮಾಡ್ತಾಯಿದ್ರು, ಅವ್ರು ಮಾಡ್ತಾಯಿದ್ರಲ್ವ, ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆಯಿಲಿಗೆ ಹಾಕ್ತಾಯಿದ್ರು, ಆಯಿಲಿಂದ ಎತ್ತುತ್ತಾ ಇದ್ದೆ. ಹಾಗೆ ನೋಡಿ ಈ ಥರ ಬಂದಿದೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ಟು ನಾನು ನಮ್ಮ ಅತ್ತೆಯರಿಗೆ, ಇವರಿಗೆ ಅಣ್ಣ ತಮ್ಮ ಇಬ್ಬರು ಕೂತ್ಕೊಂಡಿದ್ರು, ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ತಮ್ಮ ಇಬ್ಬರು ಕೂತ್ಕೊಂಡಿದ್ರು. ಅವರು ತಿನ್ನೋಕ್ಕೆ ಟೇಸ್ಟ್ ನೋಡೋಕ್ಕೆ ಕಳಿಸೋಣ ಅಂತ ಹೇಳಿಬಿಟ್ಟು ಹೇಗಿದೆ ಅಂತ ಹೇಳಿ ನಮ್ಮ ಅಥರ್ವನ ಕರೆದ್ಬಿಟ್ಟು ಅವ್ರ ಕೈಯಲ್ಲಿ ಕೊಡ್ತಾ ಇದ್ದೀನಿ. ನಮ್ಮ ಅಥರ್ವ ಸರ್ವರ್ ಆಗಿಬಿಟ್ಟಿದ್ದಾನೆ ನೋಡಿ, ಹೇಗೆ ತಗೊಂಡೋಗ್ತಾ ಇದ್ದಾನೆ. ಬಂದಿದ್ದಾನೆ ಪ್ಲೇಟ್ ತಗೊಂಡು, ಕೊಡು ಮಮ್ಮಿ ತಗೊಂಡೋಗ್ತೀನಿ ಅಂತ ಹೇಳಿ. ಅವ್ರಿಗೆ ಟೇಸ್ಟ್ ನೋಡೋಕ್ಕೆ ಅವ್ರಿಗೆ ಒಂದಿಷ್ಟು ಹಾಕಿ ಕೊಡ್ತಿದ್ದೀನಿ. ಟೇಸ್ಟು ಆಯಿತು, ಇತ್ಲಾಗೆ ಮಧ್ಯಾಹ್ನ ಊಟಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಅಡುಗೆ ಮಾಡಿರಲಿಲ್ಲ, ಇದೇ ಇವತ್ತು ಊಟ ಅಂತ ಹೇಳಿಬಿಟ್ಟು ಅದನ್ನೇ
ಜಾಸ್ತಿ ಮಾಡ್ಕೊಂಡ್ವಿ. ನನಗೇನಪ್ಪ ಅಂದರೆ ಇದನ್ನು ಒಣ ತಿನ್ನೋಕ್ಕೆ ಸೆಟ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಇದಕ್ಕೇನಾದರೂ ಕರಿ ಟೈಪ್ ಏನಾದರೂ ಗಟ್ಟಿ ಸಾಂಬಾರೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ನಾನು ಮಾಡಿದ್ದು ಮೊಳಕೆ ಹುರುಳಿಕಾಳು ಸಾಂಬಾರಿತ್ತು. ಅದನ್ನು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಸಾಂಬಾರಲ್ಲೇ ತಿಂತೀನಿ ಅಂತ ಹೇಳಿಬಿಟ್ಟು ಸಾಂಬಾರಲ್ಲಿ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡೋಕ್ಕೋಸ್ಕರ ಬಂದೆ. ಆಮೇಲೆ ಅನಿಸ್ತು ಎಲ್ಲರಿಗೂ ಇದೇ ಥರ ತಿಂದರೆ ಚೆನ್ನಾಗಿರುತ್ತೇನೋ ಅಂತ ಅನಿಸ್ಬಿಟ್ಟು ಎಲ್ಲರೂ ಹೀಗೆ ಹಾಕ್ಕೊಂಡು ಬಂದರು. ತುಂಬ ಚೆನ್ನಾಗಿ ಅನ್ನಿಸ್ತು ಕಾಂಬಿನೇಷನ್ ಕೂಡ. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೆ, ಅದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಪಲ್ಯ ಟೈಪೇ ಅನ್ನಿಸ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಹೀಗಿದ್ರೆ ತಿನ್ಬೋದು. ಒಣದಂದರೆ ನಂಗೆ ತಾಲಿಪೆಟ್ಟು ಕೂಡ ಒಣದು ಇಷ್ಟ ಆಗಲ್ಲ, ಅದ್ರ ಜೊತೆಗೆ ಏನಾದರೂ ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಹಾಕ್ಕೊಬಂದಿದ್ದೆ. ನಮ್ಮ ಅಥರ್ವಂಗೆ ಏನಂದರೂ ಅಷ್ಟು ಹಿಡಿಸ್ತಾ ಆಗಲಿಲ್ಲ. ಅವನಿಗಿಂಥದ್ದೆಲ್ಲ ತಿಂದು ಅಭ್ಯಾಸ ಇಲ್ಲ. ಅವನು ನನಗೆ ಬೇಡ ಅಂತಿದ್ದ. ಹಾಗಾಗಿ ಮಧ್ಯಾಹ್ನ ಉಪವಾಸ ಇರ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಮ್ಯಾಗಿನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ. ಅವನಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ. ಮ್ಯಾಗಿ ಅಂದರೆ ಎಷ್ಟೊತ್ತಿಗಾದರೂ ತಿಂತಾನೆ. ಆದರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂದರೆ ಇದು ಜಾಸ್ತಿ ತಿಂದರೆ ವಾಮಿಟ್ ಎಲ್ಲ ಆಗುತ್ತೆ. ಯಾವಾಗೋ ಒಂದು ಸರಿ ಅಪರೂಪ ಕೊಡೋದ್ರಿಂದ ಪ್ರಾಬ್ಲಮ್ ಇಲ್ಲ. ಅದು ಕೂಡ ನೈಟ್ ಟೈಮಲ್ಲಿ ಯಾವ ಕಾರಣಕ್ಕೂ ಮಕ್ಕಳಿಗೆ ತಿನ್ನಿಸಿ ಮಲಗಿಸ್ಬಾರ್ದು. ಮ್ಯಾಗಿನ ಮಧ್ಯಾಹ್ನ ಟೈಮಲ್ಲಿ ಕೊಟ್ಟರು ಪರವಾಗಿಲ್ಲ, ಅದು ಜಾಸ್ತಿ ಕೊಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಯಾವಾಗೂ ಕೊಡಲ್ಲ ಇತ್ತೀಚೆಗೆ. ಇವತ್ತು ಅವನು ತಿಂದೇ ಇರೋ ಕಾರಣ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮ್ಯಾಗಿನ ಮಾಡಿದೆ. ಒಂದು ಪೀಸಷ್ಟು ಮ್ಯಾಗಿನ ಮಾಡಿದೆ. ಹಾಗೆ ಅವ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಟಾಡಿ ಎಲ್ಲ ಸ್ನಾನ ಗೀನ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ. ಅಪ್ಪ ಮಗ ಇಬ್ಬರು ದೇವ್ರ ದೀಪ ಹಚ್ತಾ ಇದ್ದಾರೆ. ದೇವ್ರ ದೀಪ ಹಚ್ಬಿಟ್ಟು ಇವತ್ತು ಹಾಸ್ಪಿಟ್ಲಿಗೆ ಕಡೆ ಹೋಗಬೇಕಾಗಿತ್ತು. ನನ್ನ ಟ್ಯಾಬ್ಲೆಟ್ ಎಲ್ಲ ಖಾಲಿ ಆಗಿದ್ದವು. ಹಾಗೆ 5 ಮಂತ್ಗೆ ಯಾವುದಕ್ಕೂ ಚೆಕಪ್ಪಿಗೆ ಹೋಗಿರಲಿಲ್ಲ. ಹಾಗಾಗಿ ಏನಾದರೂ ಬರಬೇಕಾ ಅಂತ ಹೇಳಿ ಡಾಕ್ಟರ್ನ ಕೇಳ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹತ್ತಿರದಲ್ಲೇ ಇರೋದ್ರಿಂದ ನಾವು ಜಾಸ್ತಿ ಫೋನ್ಗಿನ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಹೋಗಿ ಬರೋಣ ಹಾಸ್ಪಿಟ್ಲಿಗೆ, ಹೇಗೂ ಟ್ಯಾಬ್ಲೆಟ್ ಬೇಕಲ್ವಾ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲ್ ಕಡೆ ಹೊರಟ್ವಿ. ಹಾಸ್ಪಿಟ್ಲ್ ಹತ್ರ ಹೋಗ್ತಾಯಿದ್ವಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು ಹಾಸ್ಪಿಟಲು. ನಾನು ಒಳಗಡೆ ಬರೋದಿಲ್ಲ, ನೀವೇ ಹೋಗಿ, ಹೇಗಿದ್ರು ಟ್ಯಾಬ್ಲೆಟ್ ತೊಗೊಂಡು ಬರೋದಲ್ವ ಅಷ್ಟೇ. ಒಂದು ವೇಳೆ ಏನಾದರೂ ಚೆಕಪ್ಪಿಗೆ ಬರಬೇಕಾ ಬೇಡವಾ ಅಂತ ಹೇಳಿ ಕೇಳ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ನಾನಿಲ್ಲೇ ಹೊರಗಡೆ ನಿಂತ್ಕೊಂಡಿದ್ದೆ. ಅವ್ರು ಒಳಗಡೆ ಹೋಗಿ ಬರೋ ತನಕ ಇನ್ನೇನು ಟ್ಯಾಬ್ಲೆಟ್ ತೊಗೊಬರೋಕ್ಕೆ ಸುಮ್ಮನೆ ಅಲ್ಲಿ ಹೋಗಿ ಒಳಗಡೆ ಸ್ಟೆಪ್ಸ್ ಹತ್ಕೊಂಡು ಒಳಗೆ ಹೋಗೋದೇನಕ್ಕೆ ಅಂತ ಹೇಳಿ ಅವ್ರು ಟ್ಯಾಬ್ಲೆಟ್ ತೊಗೊಂಡು ಬಂದರು. ಈ ಸರಿ ಏನೂ ಇರಲಿಲ್ಲ. 6 ಮಂತು ಸ್ಕ್ಯಾನಿಂಗ್ ಇದೆ, ಅವಾಗ ಬರೋಕ್ಕೆ ಹೇಳಿದ್ರು. ಇನ್ನೊಂದು ಮಂತ್ ಬಿಟ್ಟು ನಾವು ಬರಬೇಕು. ಹಾಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಬಂದರು. ನೈಟ್ ಕೂಡ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ನುಂಗಿದೆ. ಅದು ಕೂಡ 3 ಟ್ಯಾಬ್ಲೆಟು. ಅದನ್ನು ನೋಡಿದ್ರೇ ಭಯ ಆಗುತ್ತೆ. ಈ ಸೈಜಲ್ಲಿರುತ್ತೆ. ಸಣ್ಣದಾಗಿದ್ದರೆ ನುಂಗ್ಬೋದು, ದೊಡ್ಡದಾಗಿದ್ದರೆ ಸ್ವಲ್ಪ ಭಯನೇ ಆಗುತ್ತೆ. ಅಷ್ಟೊತ್ತಿಗೆ ನೈಟ್ ಆಗೋಯ್ತು 10:30. ಸರಿ ಊಟ ಮಾಡಿ ಮಲ್ಕೋಣ ಅಂತ ಮಲ್ಕೊಂಡ್ವಿ. ಓಕೆ ಗೈಸ್, ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.